ಓಕೆ, ಮ್ಯಾಥ್ಸ್ ನೋಟ್ಸ್ ಓಪನ್ ಮಾಡ್ರಿ. ಎಸ್, ಇಲ್ಲಿ ನಿಮಗೆ ಆಲ್ರೆಡಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಅಂದ್ರೆ ಸಾಕಷ್ಟು ಕ್ವಶನ್ ಪೇಪರ್ಸ್ ಅನ್ನು ಬರ್ಸಿದೀವಿ ನಾವು. ಸೊ ಆ ಕ್ವಶನ್ ಪೇಪರ್ಸ್ ಆಧಾರದ ಮೇಲೆ ಇನ್ನೂ ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತು ಮಾಡ್ತಾ ಹೋಗೋಣ. ಎಸ್, ಇಲ್ಲಿ ಈ ದಿನ ನಾನು ನಿಮಗೆ ಫಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಎಕ್ಸಾಮಿನೇಷನ್ಸ್ಗೂ ಸಹ ಯೂಸ್ ಆಗ್ತಕ್ಕಂತಹ ಕೆಲವೊಂದು ಲೆಕ್ಕಗಳನ್ನು ತಂದಿದ್ದೀನಿ. ಸೊ ನೋಡ್ತೀರಲ್ವಾ? ಎಸ್, ಒಂದೇ ಲೆಕ್ಕ ಬರ್ಕೊಡ್ರಿ ನೀವು ಬೇಕಿದ್ರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ಸೊ ಕನ್ನಡ ಮತ್ತು ಇಂಗ್ಲಿಷ್, ಫಸ್ಟ್ ಇಂಗ್ಲಿಷ್ ನೋಡ್ತಾ ಹೋಗ್ತೀನಿ ನೋಡ್ರಿ ನಾನು. ಯೂಸಿಂಗ್ ಡಿಜಿಟ್ಸ್ 0, 1, 4, 5 and 3, the smallest 5-digit odd number formed is. ಸೊ ಅದನ್ನ ಕನ್ನಡದಲ್ಲಿ ನೋಡೋದಾದ್ರೆ, ಸೊ 0, 1, 4, 5 ಮತ್ತು 3 ಅಂಕೆಗಳಿಂದ ಮಾಡಬಹುದಾದ ಅತಿ ಸಣ್ಣ 5 ಅಂಕೆಯ ಬೆಸ ಸಂಖ್ಯೆ ಯಾವುದು? ನೋಡಿ, ತುಂಬಾ ಫಾಸ್ಟ್ ಆಗಿ ಮಾಡಬೇಕು. ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಯಾವುದು ಇದೆ ಅಂತಕ್ಕಂಥದ್ದನ್ನ ಫಸ್ಟ್ ಬರ್ಕೊಂಡ್ಬಿಡ್ರಿ. ಕೊಟ್ಟಿರುವ ಸಂಖ್ಯೆ ಯಾವ್ದಿದೆ ಇಲ್ಲಿ? ಸೊ ಕೊಟ್ಟಿರುವ ಸಂಖ್ಯೆ ಯಾವಿದಾವೆ? ಸಂಖ್ಯೆಗಳು ಯಾವಿದಾವೆ? 0, 1, 4, 5 ಮತ್ತೆ 3. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 0, 1, 4, 5, 3. ಸೊ ಈ ಸಂಖ್ಯೆಗಳನ್ನು ಉಪಯೋಗಿಸಿ ರಚಿಸಬಹುದಾದಂತಹ ಅತ್ಯಂತ ಚಿಕ್ಕ ಓಡ್ ನಂಬರ್ ಬೆಸ ಸಂಖ್ಯೆ ಯಾವುದು? ಅದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳನ್ನ ನೋಡ್ಕೊಳ್ರಿ. ಸೊ ಯಾವ ನಂಬರು ಬೆಸ ಸಂಖ್ಯೆಯಿಂದ ಎಂಡ್ ಆಗಿದೆ? ಬೆಸ ಸಂಖ್ಯೆ ಅಂತಂದ್ರೆ ಯಾವುದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗದೇ ಇರತಕ್ಕಂಥ ಸಂಖ್ಯೆಗಳನ್ನ ನಾವು ಬೆಸ ಸಂಖ್ಯೆ ಅಂತೇಳಿ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ನೀವು ನೋಡಿದಾಗ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ಬೆಸ ಸಂಖ್ಯೆ ಅಂತ ಹೇಳ್ಬಿಟ್ಟು. ಆದರೆ ಅತಿ ಚಿಕ್ಕ ಬೆಸ ಸಂಖ್ಯೆ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಗಳಲ್ಲಿ ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇಲ್ಲಿ 10,000 ಇದೆ, ಇಲ್ಲಿ 10,053 ಇದೆ, ಇಲ್ಲಿ 10,034 ಇದೆ. ಸೊ ಇದು ಸಮ ಸಂಖ್ಯೆ. ಯಾಕೆ ಸಮ ಸಂಖ್ಯೆ ಅಂತ ಹೇಳ್ಬೇಕು ಅಂತಂದ್ರೆ, ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಅಥವಾ ಯಾವ ಸಂಖ್ಯೆಯು 0, 2, 4, 6, 8 ಈ ಸಂಖ್ಯೆಗಳಿಂದ ಕೊನೆಗೊಂಡಿರ್ತಕ್ಕಂಥ ಯಾವುದೇ ಸಂಖ್ಯೆಯು ಸಹ 2ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಹಂಗಾಗಿ ಇದನ್ನ ಸಮ ಸಂಖ್ಯೆ ಅಂತೇಳಿ ಕರಿಬಹುದು. ಇಲ್ಲಿ 10,543 ಇದೆ, ಇಲ್ಲಿ 10,453 ಇದೆ, ಇಲ್ಲಿ 10,345 ಇದೆ. ಸೊ 345 ಅಂತಕ್ಕಂಥದ್ದು ಒಂದು ಸಂಖ್ಯೆಯಿಂದ ಹೋಗುತ್ತೆ, 5ರಿಂದ ಹೋಗುತ್ತೆ. ಯಾವುದೇ ಸಂಖ್ಯೆಯು 0 ಮತ್ತು 5ರಿಂದ ಕೊನೆಗೊಂಡಿದ್ರೆ ಅದು ಸಹ 5ರಿಂದ ಸಂಪೂರ್ಣವಾಗಿ ಹೋಗುತ್ತೆ. ಸೊ ಇಲ್ಲಿ ಇವೆರಡಂತೂ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಇದೆ ಅದನ್ನ ನೋಡ್ಕೊಂಡು ಹಾಕಿದ್ರೆ ಅದೇ ಆನ್ಸರ್ ಆಗುತ್ತೆ. ಯಾವುದು? ಆನ್ಸರ್ ಬಿ, 10543. 10543. ಇಲ್ಲಿ 543 ಇದೆ, ಇಲ್ಲಿ 453 ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡ್ರಿ, ಸ್ವಲ್ಪ ಟ್ವಿಸ್ಟ್ ಅನಿಸಬಹುದು. ಇಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಡ್ ನಂಬರ್ ಅಂಡ್ ಇವನ್ ನಂಬರ್, ಅಥವಾ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳಿಗೆ ಇರತಕ್ಕಂಥ ವ್ಯತ್ಯಾಸವನ್ನ ಕಂಡುಹಿಡಿದು ಬಿಟ್ರೆ ನೀವು, ನಾನು ಆಲ್ರೆಡಿ ಕ್ಲಾಸಸ್ ಮಾಡುವಾಗ ಹೇಳಿದ್ದೀನಿ ನಿಮಗೆ, ಅತ್ಯಂತ ಚಿಕ್ಕ ಸಮ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಬಹುದು, ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನ ಬರ್ಕೊಂಡ್ರಲ್ವಾ? ನೆಕ್ಸ್ಟ್,
ಎಸ್, ಇಲ್ಲೊಂದಿದೆ ನೋಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ದ ಸ್ಮಾಲೆಸ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್, ಕೊಟ್ಟಿರ್ತಕ್ಕಂಥ ನಂಬರ್ ಅಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಬಹುಶಃ ಇದನ್ನ ನೋಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಇಲ್ಲಿ ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಏನಲ್ಲಿ 33,719 ಇದೆ. ಸೊ ಬಿ ನಲ್ಲಿ 21,333 ಇದೆ. ಸೊ ಸಿ ನಲ್ಲಿ 91,337 ಇದೆ. ಡಿ ನಲ್ಲಿ 37,133 ಇದೆ. ಇಲ್ಲಿ 71,000 ಇದೆ, ಇಲ್ಲಿ 37,000 ಇದೆ, ಇಲ್ಲಿ 33,000 ಇದೆ, ಇಲ್ಲಿ 91,000 ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅತ್ಯಂತ ಚಿಕ್ಕ ಸಂಖ್ಯೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ 33,719. ಬಿ ನಲ್ಲಿ 71,000 ಇದೆ, ಇಲ್ಲಿ 91,000 ಇದೆ, ಇಲ್ಲಿ 37,000 ಇದೆ. ಸೊ ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಇಲ್ಲಿ ಯಾವ್ದಂತ ಕೇಳಿದಾಗ 91,000 ಬರೀಬೇಕು, 91,337 ಬರೀಬೇಕು. ಅತ್ಯಂತ ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ 33,719. ಎಸ್, ಎರಡನೇ ಲೆಕ್ಕ ನೋಡ್ರಿ. ದ ಲಾರ್ಜೆಸ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್, ಇಲ್ಲೂ ಸಹ ಅಲ್ಲಿ ಚಿಕ್ಕ ಸಂಖ್ಯೆ ಕೇಳಿದರೆ, ಇಲ್ಲಿ ದೊಡ್ಡ ಸಂಖ್ಯೆ ಕೇಳಿದ್ದಾರೆ. ದ ಲಾರ್ಜೆಸ್ಟ್ ನಂಬರ್ ಬೇಗ ಬೇಗ ಬರ್ಕೊಳ್ಬೇಕು. ಸೊ ಅಥವಾ ಕೇಳಬೇಕು, ನಿಮ್ಗೆ ಬೇಕಾದ್ರೆ ಆಮೇಲೆ ಹಾಕ್ತೀನಿ ನಾನು, ಬರ್ಕೋವಂತ್ರಿ. ಜಸ್ಟ್ ಕೇಳ್ರಿ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವ್ದಿದೆ? ಇಲ್ಲಿ ಲಾರ್ಜೆಸ್ಟ್ ನಂಬರ್ ನೋಡ್ಕೋಬೇಕು. ಅಂದ್ರೆ ಕೆಳಗಿನವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? ಇಲ್ಲಿ 45,617 ಇದೆ, ಇಲ್ಲಿ 56,174 ಇದೆ, ಇಲ್ಲಿ 76,541 ಇದೆ, ಇಲ್ಲಿ 76,514 ಇದೆ, ಇಲ್ಲಿ 76,000, ಇಲ್ಲಿ 76,000 ಇದೆ. ಸೊ ಇಲ್ಲಿ 540 ಇದೆ, ಇಲ್ಲಿ 514 ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. Next, which digit has greatest place values in 30,476? 30,476 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಯ ಅಧಿಕ ಸ್ಥಾನ ಮೌಲ್ಯ ಇದೆ? ಎಸ್, ಗೊತ್ತಿದೆ ನಿಮ್ಗೆಲ್ಲರಿಗೂ, ಆಲ್ರೆಡಿ ಮಾಡಿದರೆ ನೀವು ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ವಿಚ್ ಡಿಜಿಟ್ ಹ್ಯಾಸ್ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂಸ್, ಯಾವ ಒಂದು ಸಂಖ್ಯೆಯು ಅತ್ಯಂತ ದೊಡ್ಡ ಸ್ಥಾನ ಬೆಲೆಯನ್ನ ಹೊಂದಿದೆ? ಸಾಮಾನ್ಯವಾಗಿ ನಮಗೆ ಗೊತ್ತಿದೆ. ಸೊ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂದ್ರೆ ಯಾವುದೇ ಸಂಖ್ಯೆಯು ತನ್ನ ಎಡ ಸ್ಥಾನಕ್ಕೆ ಓದಂಗಲ್ಲ ಅದೇನಾಗುತ್ತೆ, ತನ್ನ ವ್ಯಾಲ್ಯೂವನ್ನ ಹೆಚ್ಚಿಕೊಳ್ತಾ ಹೋಗುತ್ತೆ. ಅದು ನಮಗೆ ಗೊತ್ತಿದೆ. ಹಾಗಾಗಿ ಅತ್ಯಂತ ಕೊನೆ ಸಂಖ್ಯೆ ಯಾವ್ದಿದೆ ಅದನ್ನು ಸಹ ಬರೆದು ಬಿಟ್ರೆ ನಾವು ದಟ್ ಈಸ್ ಅತ್ಯಂತ ಹೆಚ್ಚಿನ ಸ್ಥಾನ ಬೆಲೆಯನ್ನ ಹೊಂದಿರತಕ್ಕಂಥ ಸಂಖ್ಯೆಯಾಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಆಫ್ ನಮಗೆ ಗೊತ್ತಿದೆ, ಸ್ಥಾನ ಬೆಲೆಯನ್ನ ನಾವು ಅಧ್ಯಯನ ಮಾಡುವಾಗ ಯಾವುದೇ ಸಂಖ್ಯೆಯ ಎಡಸ್ಥಾನಕ್ಕೆ ಎಡಗಡೆಗೆ ಓದಂಗಲ್ಲ ಅದು ತನ್ನ ಸ್ಥಾನ ಬೆಲೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ 30,476ರಲ್ಲಿ ಅತಿ ಹೆಚ್ಚು ಸ್ಥಾನ ಬೆಲೆಯನ್ನ ಹೊಂದಿರತಕ್ಕಂಥ ಸಂಖ್ಯೆ ಅಂದ್ರೆ ನಾವು 3 ಬರಿಬೇಕು. ಈ ಅತ್ಯಂತ ಹೆಚ್ಚು ಮುಖ ಬೆಲೆಯನ್ನ ಹೊಂದಿರತಕ್ಕಂತಹ ಸಂಖ್ಯೆ ಅಂತ ಕೇಳಿದಾಗ ನಾವು 7 ಬರೀಬೇಕು. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇಷ್ಟೇ ವ್ಯತ್ಯಾಸ. ಸ್ಥಾನ ಬೆಲೆ ಅಂತಂದ್ರೆ ಈ ಸ್ಥಾನ ಬೆಲೆಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಸಂಖ್ಯೆಯು ಎಡಗಡೆಗೆ ಹೋದಂಗಲ್ಲ ತನ್ನ ಸ್ಥಾನವನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಆದರೆ ಮುಖ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೆಕ್ಸ್ಟ್, difference of the place values and face values of digit 7 in 3,702. What is the difference between the place values of 7? Okay, difference face values and place values of 7. ಇಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಅಂಡ್ ಫೇಸ್ ವ್ಯಾಲ್ಯೂಸ್ ಕೇಳಿದ ನೋಡ್ರಿ. ಕೊಟ್ಟಿರ್ತಕ್ಕಂತಹ ಸಂಖ್ಯೆಯಲ್ಲಿ 7ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ನಡುವಿನ ವ್ಯತ್ಯಾಸ ಕೇಳಿದಾನೆ. ಇಲ್ಲಿ ಬರ್ಕೊಡ್ರಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಿದೆ ಅಂತಕ್ಕಂಥದ್ದನ್ನ ಬರಿತಾ ಹೋಗ್ರಿ. ಸೊ ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಗಿವನ್ ಏನ್ ಕೊಟ್ಟಿದ್ದಾರೆ? 3,702 ಅಂತ ಕೊಟ್ಟಿದ್ದಾರೆ. ಸೊ 3,702ರಲ್ಲಿ ಸ್ಥಾನ ಬೆಲೆ 7ರ ಸ್ಥಾನ ಬೆಲೆ ಕೇಳಿದ್ದಾರೆ. ಸೊ 7ರ ಸ್ಥಾನ ಬೆಲೆ ಏನಿದೆ?
ಏನಿದೆ 7ರ ಸ್ಥಾನ ಬೆಲೆ ಬಿಡಿ 10 100. ಸೊ 100 ಇದೆ, ಇಟ್ ಮೀನ್ಸ್ 7ರ ಸ್ಥಾನ ಬೆಲೆ 700 ಆಗುತ್ತೆ. ಮುಖ ಬೆಲೆ ಏನಾಗುತ್ತೆ 7 ಇರುತ್ತೆ. ಸೊ ಹಂಗಾಗಿ ಇದರ ವ್ಯತ್ಯಾಸ ಕೇಳಿರೋದ್ರಿಂದ ನಾವು ಸ್ಥಾನ ಬೆಲೆಯಲ್ಲಿ ಮುಖ ಬೆಲೆಯನ್ನ ನಾವು ಕಳಿಬೇಕಾಗುತ್ತೆ. ಹಂಗಾದ್ರೆ 0ಯಲ್ಲಿ 8 ಹೋಗೋದಿಲ್ಲ, 10ರಲ್ಲಿ 7 ಹೋದ್ರೆ 3, ಸೊ 9, ಇಲ್ಲಿ 6 ಉಳಿತು. ಸೊ 693 ಆಪ್ಷನ್, ಸಾರಿ ಎಸ್ ಆಯ್ತಲ್ವಾ, 693. ಈ ರೀತಿ ಲೆಕ್ಕ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಅಥವಾ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ 9 ಇನ್ 9324. 9324ರಲ್ಲಿ ಅಂಕಿ 9ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ನಡುವಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಎಸ್, ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಆಸ್ ಇಟ್ ಈಸ್ ಬರ್ಕೊಡ್ರಿ. ಸೊ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಗಿವನ್ ನಂಬರ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ 9324. ಸೊ ಅದರಲ್ಲಿ ಯಾವ ಸ್ಥಾನ ಬೆಲೆ ಮತ್ತು ಯಾವ ಮುಖ ಬೆಲೆ ಕೇಳಿದ್ದಾರೆ ಅಂದ್ರೆ 9ರ ಸ್ಥಾನ ಬೆಲೆ. ಇಲ್ಲಿ 9ರದ ಸ್ಥಾನ ಬೆಲೆ 9000 ಇದೆ. ನೆಕ್ಸ್ಟ್ ಮುಖ ಬೆಲೆ ಎಷ್ಟಿದೆ, 9 ಇದೆ. ಸೊ ಹಾಗಾಗಿ ಅವರು ಪ್ಲಸ್ ಅಥವಾ ಇಲ್ಲಿ ಮೊತ್ತ ಕೇಳಿರೋದ್ರಿಂದ ಅದನ್ನ ಕೂಡಬೇಕು. ಸೊ 9009 9009 ಸರಿಯಾದ ಉತ್ತರ.